ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾತ್ರಿ ಅಣ್ಣನನ್ನು ಕೆಣಕಿದ ತಂಗಿ ಮರುದಿನ ಬೆಳಗ್ಗೆ ತಿಂಡಿಯ ಸಮಯದಲ್ಲಿ ಮತ್ತೆ ಅವನ ಸಹನೆಯನ್ನು ಪರೀಕ್ಷಿಸುತ್ತಾಳೆ. ಆ ಚುಟುಕು ಆಟ ಇಬ್ಬರ ನಡುವಿನ ಮರೆಮಾಚದ ಆಸೆಗಳನ್ನು ಹೊರಗೆಳೆಯುತ್ತದೆ. ಕತೆ ತುಂಬ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕೇಳಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗತ್ತೆ. ಕೋಣೆಯಲ್ಲಿ ಕತ್ತಲು ಆವರಿಸಿತ್ತು. ಮರದ ಕಿಟಕಿಗಳ ಮೂಲಕ ಮಸುಕಾದ ಬೆಳದಿಂಗಳು ಮಾತ್ರ ಒಳ ಬರ್ತಾ ಇತ್ತು. ಆ ಸಂಜೆಯಲ್ಲಿ ಭಾರವಾದ ತೇಗದ ಬಾಗಿಲು ನಿಧಾನವಾಗಿ ತೆಗೆಯೋ ಶಬ್ದ ಕೇಳಿಸ್ತು. ಯಾರದು ಅಂತ ನೋಡೋದಕ್ಕೆ ನಾನು ಕಣ್ಣುಗಳನ್ನು ಸ್ವಲ್ಪನೇ ತೆರೆದು ನೋಡಿದೆ. ಬಾಗಿಲಿನ ಬಳಿ ನನ್ನ ಪ್ರೀತಿಯ ಅಣ್ಣ ಕಾರ್ತಿಕ್ ಮತ್ತೊಮ್ಮೆ ಹಾಗೆಯೇ ನಿಂತಿದ್ದ. ನಾನು ಬೆಂಗಳೂರಲ್ಲಿ ಕಾಲೇಜ್ ಮುಗಿಸಿ ಮೈಸೂರಿಗೆ ನಮ್ಮ ಹಳೆ ಮನೆಗೆ ಹಿಂತಿರುಗಿದಾಗಿನಿಂದಲೂ ಅವನು ನನ್ನನ್ನು ಬೇರೆಯದೇ ರೀತಿಯಲ್ಲಿ ನೋಡ್ತಾ ಇದ್ದ. ಅವನಿಗೆ 35 ವರ್ಷ, ನನಗಿಂತ 12 ವರ್ಷ ದೊಡ್ಡವನು. ಮತ್ತು ಯಾವಾಗಲೂ ನನಗೊಬ್ಬ ತಂದೆಯಂತೆಯೇ ಇದ್ದ. ನಾನು ಹುಟ್ಟಿದಾಗಿಂದನೂ ನಾನು ಮಲಗಿದಾಗ ಪ್ರತಿದಿನ ರಾತ್ರಿ ಅವನು ಬಂದು ನನ್ನನ್ನು ನೋಡ್ಕೋತಿದ್ದ. ಈಗ ನಾನು ಮತ್ತೆ ಮನೆಗೆ ಬಂದಿರೋದ್ರಿಂದ ಮಧ್ಯರಾತ್ರಿ ತನ್ನ IT ಕಂಪನಿಯಿಂದ ಬಂದ ನಂತರವೂ ಅವನು ತನ್ನ ಆ ಹಳೆಯ ಅಭ್ಯಾಸವನ್ನು ಮುಂದುವರೆಸಿದ್ದ. ಇಷ್ಟು ವರ್ಷಗಳಲ್ಲಿ ಅವನು ಎಂದೂ ತಪ್ಪು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಏನೋ ವಿಭಿನ್ನವಾಗಿ ಅನಿಸ್ತಿತ್ತು. ಅವನು ಬದಲಾದಂತೆ ಕಾಣ್ತಿದ್ದ. ನನ್ನ ಆ ಅನುಮಾನವನ್ನು ಪರೀಕ್ಷಿಸಲು ನಾನು ನಿರ್ಧರಿಸಿದೆ. ನಿಧಾನವಾಗಿ ನಾನು ನಿದ್ದೆಯಲ್ಲಿರುವಂತೆಯೇ ಮೆಲ್ಲನೆ ನರಳಿದೆ. ಹತ್ತಿಯ ದಿಂಬುಗಳ ಮೇಲೆ ನನ್ನ ಕೈಯನ್ನು ಮೇಲಕ್ಕೆ ಚಾಚಿದಾಗ ನನ್ನ ದೇಹದ ಮೇಲಿದ್ದ ತೆಳುವಾದ ಹೊದಿಕೆ ಕೆಳಗೆ ಜಾರಿತು. ನಾನು ಬಟ್ಟೆ ಬಿಚ್ಚಿ ಮಲಗಿದ್ದರಿಂದ ಎಲ್ಲವೂ ಆ ಕತ್ತಲೆಯಲ್ಲಿ ಅವನಿಗೆ ಕಾಣಿಸುತ್ತಿತ್ತು. ನನ್ನ ಕೈಗಳು ತಲೆಯ ಮೇಲೆ ಇಟ್ಟುಕೊಂಡು ಇನ್ನೊಂದು ಕೈ ಬಿಗಿಯಾಗಿ ಮುಚ್ಚಿಕೊಂಡೆ. ನನ್ನ ಇನ್ನೊಂದು ಕೈಯ ಬೆರಳುಗಳನ್ನು ನನ್ನ ಆ ಬರಿದಾದ ದೇಹದ ಮೇಲೆ ನಿಧಾನವಾಗಿ ಆಡಿಸಿದೆ. ಎಸಿಯ ತಂಪಾದ ಗಾಳಿಗೆ ಅದು ಇನ್ನಷ್ಟು ಗಟ್ಟಿಯಾಯಿತು. ನಾನು ಮತ್ತೆ ಈ ಬಾರಿ ಸ್ವಲ್ಪ ಜೋರಾಗಿ ನರಳಿದೆ ಮತ್ತು ನನ್ನ ಅಣ್ಣನಿಂದಲೂ ಅದಕ್ಕೆ ಪ್ರತಿಯಾಗಿ ನರಳಾಟದ ಶಬ್ದ ಕೇಳಿಸ್ತು. ನನ್ನ ಬೆರಳುಗಳ ಚಲನೆ ನಿಧಾನವಾಯಿತು. ಮುಟ್ಟುವಿಕೆ ನಿಧಾನಗೊಂಡು ನಿಂತು ಹೋಯಿತು. ನನ್ನ ಕೋಣೆಯ ಬಾಗಿಲು ಮುಚ್ಚಿದ ಶಬ್ದ ಕೇಳಿಸ್ತು ಮತ್ತು ನನ್ನನ್ನು ಮೌನವಾಗಿ ನೋಡ್ತಿದ್ದವನು ಕೊನೆಗೂ ಹೋದ ಅಂತ ನನಗೆ ತಿಳಿತು. ನನಗೆ ನಾನೇ ತುಂಟನಗೆ ಬೀರ್ತಾ ತೃಪ್ತಿದಾಯಕವಾದ ನಿದ್ದೆ ಜಾರಿದೆ. ಮರುದಿನ ಬೆಳಗ್ಗೆ ನಾನು ಯಾವಾಗಲೂ ಎದ್ದೇಳುವಂತೆ ಬೇಗನೆ ಎದ್ದೆ. ಹಿಂದಿನ ರಾತ್ರಿಯ ಆ ತುಂಟಾಟದ ಘಟನೆಗಳನ್ನು ನೆನಪಿಸ್ಕೊಂಡು ಮುಸಿ ಮುಸಿ ನಗ್ತಾ ಸಂಜೆಯಾಗ ನನ್ನ ಸ್ವಂತ ಅಣ್ಣನಿಗಾಗಿಯೇ ನಾನು ಕೈ ಕೆಲಸ ಮಾಡಿಕೊಂಡೆ ಅಂತ ನನಗೇ ನಂಬೋದಕ್ಕಾಗ್ತಿರ್ಲಿಲ್ಲ. ಅಥವಾ ಅವನು ಕತ್ಲಲ್ಲಿ ನನ್ನನ್ನು ನೋಡ್ತಿದ್ದಾನೆ ಅಂತ ತಿಳಿದೆ ಅಷ್ಟು ಬೇಗ ನನಗೆ ಸುಖ ಸಿಕ್ತು ಅನ್ನೋದು ಆಶ್ಚರ್ಯವಾಗಿತ್ತು. ನಾನು ನೋಡಿದ ಅತ್ಯಂತ ಆಕರ್ಷಕ ಹುಡುಗರಲ್ಲಿ ಅವನು ಒಬ್ಬ ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ. ಉದ್ದವಾದ ಆಳು, ಅಗಲವಾದ ಕಂದು ಬಣ್ಣದ ಕಣ್ಣುಗಳು ಮತ್ತು ಅಚ್ಚುಕಟ್ಟಾಗಿ ಟ್ರಿಮ್ ಮಾಡಿದ ಗಡ್ಡ. ಆದರೆ ಅವನು ನನ್ನ ಅಣ್ಣ. ಅದು ಸಂಪೂರ್ಣವಾಗಿ ನಿಷೇಧವಾಗಿತ್ತು. ಆದರೆ ಬಹುಶಃ ಅದೇ ಕಾರಣಕ್ಕಾಗಿಯೇ ನಾನು ಅವನ ಕಡೆಗೆ ಅಷ್ಟೊಂದು ಆಕರ್ಷಿತಳಾಗಿದ್ದೇನೋ ಏನೋ. ಹಾಸಿಗೆಯಿಂದ ತನ್ನ ಮರದ ವಾರ್ಡ್ರೋಬ್ ಬಳಿ ಹೋದೆ. ಅವನನ್ನು ಕೆರಳಿಸೋದಕ್ಕೆ ಏನು ಧರಿಸ್ಬೇಕು ಅಂತ ಯೋಚಿಸ್ತಿದ್ದೆ. ಮೈಗೊಟ್ಟು ಸ್ಕಿನ್ನಿ ಜೀನ್ಸ್ ಮತ್ತು ಒಳಗೇನೂ ಇಲ್ಲದ ಬಿಗಿಯಾದ ಗುಲಾಬಿ ಬಣ್ಣದ ಕಾಟನ್ ಟಾಪ್. ಇದು ಸರಿ. ಬೇಗನೆ ಬಾತ್ರೂಮ್ಗೆ ಹೋಗಿ ಅಲ್ಲುಚ್ಕೊಂಡು ನನ್ನ ಹೃದಯ ಉದ್ದನೆಯ ಕೂದಲನ್ನು ಬಾಚಿಕೊಂಡು ಇಬ್ಬರಿಗೂ ತಿಂಡಿ ಮಾಡೋದಕ್ಕೆ ಮರದ ಮೆಟ್ಟುಗಳನ್ನು ಇಳಿದು ಕೆಳಗೆ ಬಂದೆ. ಆ ಹಳೆಯ ಸ್ವತಂತ್ರ ಮನೆಯಲ್ಲಿ ತುಂಬ ನಿಶ್ಶಬ್ದವಿತ್ತು. ಆದರೆ ಅದು ಬಹಳ ಹಿಂದಿನಿಂದಲೂ ಹಾಗೇ ಇತ್ತು. 11 ವರ್ಷಗಳ ಹಿಂದೆ ನನಗೆ 12 ಮತ್ತು ಕಾರ್ತಿಕ್ಗೆ 24 ವರ್ಷ ಇತ್ತು. ಬೆಂಗಳೂರಿನ ಹೆದ್ದಾರಿಯಲ್ಲಿ ನಡೆದ ಕಾರ್ ಅಪಘಾತದಲ್ಲಿ ನಮ್ಮ ಪೋಷಕರು ದುರಂತವಾಗಿ ಸಾವನ್ನಪ್ಪಿದ್ರು. ನಾನು ಮತ್ತು ಅಣ್ಣನನ್ನು ಹೇಗೆ ಅಪ್ಕೊಂಡಿದ್ದೆ ಅಂತ ನೆನೆಸ್ಕೊಂಡು ದುಃಖದಿಂದನೇ ನಕ್ಕೆ. ಪ್ರಪಂಚದಲ್ಲಿ ನನಗುಳಿದಿರೋ ಏಕೈಕ
ಆಧಾರ ಅವನೇ ಆಗಿದ್ದ. ಮತ್ತು ನಾನು ಅವನ ಮುಂದೆನೇ ನನ್ನದರಲ್ಲಿ ಆಟ ಆಡಿದೆ ಎಂಬ ಸತ್ಯನ ನನಗಿನ್ನೂ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಮಾಡ್ತಾಯಿದ್ದ ಕೆಲಸದ ಮೇಲೆ ನಾನು ಅಷ್ಟೊಂದು ಗಮನ ಹರಿಸಿದ್ದೆ. ಅಂದರೆ ನನ್ನನ್ನು ನೋಡ್ತಾ ಅವನು ಕೂಡ ತನ್ನ ಕಬ್ಬಿಣದ ರಾಡಿಂದ ರಸ ತೆಗೆದುಕೊಳ್ತಾನೇನೋ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ಕೇಳಿದ ಆ ಮಂದವಾದ ಶಬ್ದವನ್ನು ನೆನೆಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಹುಬ್ಬುಗಂಟಿದ್ದೆ. ಅವನು ಭಾರವಾಗಿ ಉಸಿರಾಡೋದು ಮತ್ತು ನರಳೋದು ನನಗೆ ನೆನಪಿದೆ. ಆದರೆ ನನಗಾದಂತೆಯೇ ಅವನಿಗೂ ಸುಖ ಸಿಗುತ್ತಾ ಅನ್ನೋದು ನಂಗೆ ನಿಜವಾಗ್ಲೂ ತಿಳಿದಿರಲಿಲ್ಲ. ಇದು ನಾನು ಖಂಡಿತವಾಗಿಯೂ ಅದಕ್ಕೆ ಪರಿಹಾರನ ಕಂಡುಕೊಳ್ಳೇಬೇಕು. ಅವನಿದನ್ನು ಎಷ್ಟು ದೂರ ತಗೊಂಡು ಹೋಗ್ತಾನೋ ಅಂತ ನಾನು ಯೋಚಿಸಿದೆ. ವಿಶಾಲವಾದ ಅರಮನೆಯಲ್ಲಿ ಒಂದು ಬಿಸ್ನೆಸ್, ಬಿಸಿ ಬಿಸಿ ತುಪ್ಪದ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋದಕ್ಕೆ ಶುರು ಮಾಡಿದೆ. ಇಂದು ಬೆಳಗ್ಗೆ ಕಾರ್ತಿಕ್ ಹೇಗೆ ನಡ್ಕೊಳ್ತಾನೆ ಅಂತ ಯೋಚಿಸ್ತಾ ನಂಗೆ ಸ್ವಲ್ಪ ಭಯ ಆಯಿತು. ಹೊಟ್ಟೆನಲ್ಲಿ ಚಿಟ್ಟೆಗಳು ಹಾರಾಡ್ದಂತಾಯಿತು. ಬಹುಶಃ ಇಡೀ ಘಟನೆಯ ಬಗ್ಗೆ ಅವನಿಗೆ ಅರ್ಧ ಗಂಟೆ ನಂತರ ನಾನು ಡೈನಿಂಗ್ ಟೇಬಲನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಬಿಸಿ ಫಿಲ್ಟರ್ ಕಾಫಿನ ಸುರಿತಾ ಇದ್ದಾಗ ಕಾರ್ತಿಕ್ ಮರದ ಮೆಟ್ಟಿಲುಗಳಿಂದ ಕೆಳಗೆ ಬರ್ತಿದ್ದ. ಶಬ್ದ ಕೇಳಿಸ್ತು. ಬೇಗ ಬೇಗ ನನ್ನ ಬಟ್ಟೆನ ಸರಿಸಿ ಅವನಿಗೆ ಕಾಣಿಸುವಂತೆ ರೆಡಿ ಮಾಡಿಕೊಂಡು ತಾಜಾ ಸೋಪಿನ ಪರಿಮಳದೊಂದಿಗೆ ಕಾರ್ತಿಕ್ ಅಡುಗೆ ಮನೆಗೆ ಪ್ರವೇಶಿಸ್ದ. ಗುಡ್ ಮಾರ್ನಿಂಗ್ ಕಾರ್ತಿಕ್. ಬೇರೆಲ್ಲ ದಿನಗಳಂತೆಯೇ ಕಾರ್ತಿಕ್ ಬಂದು ಪ್ರೀತಿಯಿಂದ ನನ್ನ ತಲೆ ಕೂದಲನ್ನು ಸವರಿ ಗುಡ್ ಮಾರ್ನಿಂಗ್ ಕುಟ್ಟಿ ಅಂದ. ನಾನು ತಮಾಷೆಯಾಗಿ ಅವನ ಕೈನ ತಳ್ಳಿ ಅಡುಗೆ ಮಾಡುವಾಗ ಹಾಕ್ಕೊಂಡಿದ್ದ ಫೋನನ್ನು ತೆಗೆದೆ. ನನ್ನ ಕಣ್ರೆಪ್ಪೆಗಳ ಮೂಲಕ ಅವನ ಕಣ್ಣು ಕಪ್ಪುಗಳು ನನ್ನ ಬಿಗಿಯಾದ ಟಾಪ್ ತಗೊಳ್ಳೇ ಇಲ್ಲ, ತಳ್ಕೊಂಡು ನಿಂತಿದ್ದ. ನನ್ನ ಬರೀ ಎದೆ ಮೇಲೆ ನಿಧಾನಕ್ಕೆದ್ದು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇರೋದನ್ನು ನಾನು ಗಮನಿಸಿದೆ. ನನ್ನ ಬಿಸಿ ದೋಸೆ ತಿನ್ನೋದಕ್ಕೆ ನೀನು ರೆಡಿನಾ ಕಾರ್ತಿಕ್? ನಾನು ನಿಧಾನವಾಗಿ ಆಕರ್ಷಕ ಧ್ವನಿಯಲ್ಲಿ ಕೇಳಿದೆ. ಅವನ ಕಣ್ಣುಗಳು ನನ್ನ ಕಣ್ಣುಗಳನ್ನು ತೀವ್ರವಾಗಿ ನೋಡಿದ್ವು. ತುಂಬ ರುಚಿಯಾಗಿರುತ್ತೆ ಅನಿಸುತ್ತೆ. ದೋಸೆಗಳಲ್ಲಿದ್ದ ಪ್ಲೇಟನ್ನು ಡೈನಿಂಗ್ ಟೇಬಲ್ಗೆ ತೆಗೆದುಕೊಂಡು ಹೋದೆ. ಅವನ್ನ ಟೇಬಲ್ ಮಧ್ಯದಲ್ಲಿ ಇರಲು ಬಿಡದೆ ನಾನು ಬಗ್ದಾಗ ಅವನ ಕಣ್ಣುಗಳು ನಾನು ಅಲುಗಾಡ್ತಾ ಇದ್ದಿದ್ದ ಕಲಶಗಳ ಮೇಲೇ ನೆಟ್ಟಿದ್ವು ಅನ್ನೋದು ನನಗೆ ಚೆನ್ನಾಗಿ ತಿಳಿದಿತ್ತು. ನಾನು ಬೇಗನೆ ನನ್ನ ಜಾಗದಲ್ಲಿ ಕೂತ್ಕೊಂಡೆ. ನನ್ನ ಸ್ವಂತ ಅಣ್ಣನನ್ನೇ ಹೀಗೆ ಕೆರಳಿಸ್ತಾ ನಾನೇನು ಮಾಡ್ತಾಯಿದ್ದೀನಿ ಅಂತ ಇದ್ದಕ್ಕಿದ್ದಂತೆ ಯೋಚಿಸ್ದೆ. ಇದು ಸಂಪೂರ್ಣ ಮೂರ್ಖತನವಾಗಿತ್ತು. ನಾನು ಏನು ಅಂದ್ಕೊಂಡಿದ್ದೆ? ಈ ಊಟದ ಸಮಯದಲ್ಲಿ ಆ ಗೊಂದಲಮಯ ಆಲೋಚನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇದ್ವು. ನನ್ನೊಳಗೆ ನಾನೇ ವಾದಿಸ್ತಾ ಇದ್ದೆ. ಕಾರ್ತಿಕ್ ಹೇಗೋ ಏನೂ ಮಾಡೋದಿಲ್ಲ, ಅವನ ನಿಯಮಗಳಿಗೆ ಬದ್ಧವಾಗಿರ್ತಾನ. ಈ ರೀತಿ ಸ್ವಲ್ಪ ತಮಾಷೆ ತುಂಟಾಟಗಳು ತಪ್ಪೇನೂ ಇಲ್ಲ. ಸ್ವಲ್ಪ ನಗ್ತಾ ಟೇಬಲ್ ಕೆಳಗೆ ಅವನ ಪ್ಯಾಂಟ್ ಹಾಕಿದ್ದ ಕಾಲಿಗೆ ನನ್ನ ಬರಿಗಾಲನ್ನು ಧೈರ್ಯವಾಗಿ ಉಜ್ಜಿದೆ. ದೋಸೆ ತುಂಡನ್ನು ಕೊನೆಗೆ ಕೊಂಡೊಯ್ತಿದ್ದ ಕಾರ್ತಿಕ್ನ ಬೆರಳುಗಳು ಅರ್ಧದಲ್ಲಿಯೇ ನಿಂತಿದ್ದವು. ಅವನು ನನ್ನನ್ನು ದುರ್ಗುಟ್ಟಿ ನೋಡ್ದ. ಏನು ಮಾಡ್ತಿದ್ಯಾ ನೀನು ಪುಟ್ಟಿ? ನಾನು ಆದಷ್ಟು ಮುಗ್ಧವಾಗಿ ಅಮ್ಮನ ಮಡ್ಲನ್ನು ನೋಡಿದೆ. ಏನಿಲ್ಲ, ನೆಲ ತಂಪಾಗಿದೆ ಅಷ್ಟೆ, ಅಷ್ಟರಲ್ಲಿ ಹಾಕೋ. ಅದರ ಬದಲಾಗಿ ನಾನು ಉದ್ದೇಶಪೂರ್ವಕವಾಗಿ ನನ್ನ ಎರಡೂ ಬರಿಗಾಲುಗಳನ್ನು ಟೇಬಲ್ ಮೇಲೆ ಅವನ ಅಗಲಿಸಿದ ತೊಡೆಗಳ ಮೇಲೆಯೇ ಇಟ್ಟೆ. ನೀನು ಅದಕ್ಕಿಂತ ಬಿಸಿಯಾಗಿದೆಯಾ? ಅವನು ನಿಜಕ್ಕೂ ಗರ್ಜಿಸ್ದ. ನಾನು ಆ ಶಾಂತ ಮನುಷ್ಯನನ್ನು ಗರ್ಜಿಸುವಂತೆ ಮಾಡಿಬಿಟ್ಟಿದ್ದೆ. ನೀನು ಮಾಡಬಾರ್ದನ್ನೇ ಯಾಕೆ ಯಾವಾಗಲೂ ಮಾಡ್ತೀಯಾ? ನಾನು ಮಾಡಬಾರ್ದಂಥದ್ದು ಯಾವಾಗ ಮಾಡಿದ್ದೀನಿ ಅಣ್ಣ ಅಂತ ನಾನು ಮುಗ್ಧತೆಯ ನಾಟಕ ಆಡ್ತಾ ಅಗಲವಾದ ಕಣ್ಣುಗಳಿಂದ ಕೇಳಿದೆ. ಬೆಕ್ಕುಗಳಿಗೆ ನೀರು ಅಂದರೆ ನಿಜವಾಗ್ಲೂ ಇಷ್ಟ ಇಲ್ವಾ ಅಂತ ನೋಡೋಕ್ಕೆ ಪಕ್ಕದ ಮನೆಯವ್ರಿಗೆ ಬೆಕ್ಕನ್ನು ಕಾವೇರಿ ನದಿಗೆ ಎಸ್ಬಿಟ್ಟು ಬಂದಿದ್ಯಾ? ಲೈಸೆನ್ಸ್ ಇಲ್ಲದೆ ನನ್ನ ರಾಯಲ್ ಎನ್ಫೀಲ್ಡ್ನ ರೌಂಡು ಗೋಡೋಕ್ಕೆ ತಗೊಂಡು ಹೋಗಿದ್ದು, ಎಸ್ಟೇಟ್ ಕೆರೆಯಲ್ಲಿ ಸಿದ್ಧಾರ್ಥ್ ಜೊತೆ ಬಟ್ಟೆ ಬಿಚ್ಚಿ ಈಜಾಡಿದ್ದು, ಕಾಲೇಜಿಗೆ ಚಕ್ಕರ್ ಹೊಡೆದು ಬ್ರಿಗೇಡ್ ರೋಡಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು, ನಿನ್ನ ಸ್ವಂತ ಗ್ರ್ಯಾಜುಯೇಷನ್ ಕಾರ್ಯಕ್ರಮಕ್ಕೆ ಸ್ವಲ್ಪದರಲ್ಲೇ ಬರೋದು ಮಿಸ್ ಆಗಿತ್ತಿತ್ತು.
ಯಾಕಂದರೆ ನೀನು ಚೇಂಜಿಂಗ್ ರೂಮಲ್ಲಿ ಸಿದ್ಧಾರ್ಥನ ತಂಗಿ ಕಾವ್ಯಳ ಜೊತೆ ಮುತ್ತು ಕೊಡ್ತಾ ನಿಂತಿದ್ದೆ. ಸರಿ ಸರಿ, ಇನ್ನು ಸಾಕು ಬಿಡು, ನನಗೇನೋ ಸ್ವಲ್ಪ ಬಂಡಾಯದ ಗುಣ ಇದೆ ಅನಿಸುತ್ತೆ ಅಂತ ಕಣ್ಣು ತಿರುಗಿಸ್ತಾ ಒಪ್ಕೊಂಡ್ಲು. ಕಾರ್ತಿಕ್ ಒಣ ನಗು ನಕ್ಕ. ಸ್ವಲ್ಪನ ನಾನು ನನ್ನ ಕೋಪದಿಂದ ದುರ್ಗುಟ್ಟಿ ನೋಡಿದೆ. ನಾನು ಕೆಟ್ಟ ಮಾತಲ್ಲಿ ಬೈದೆ. ಕಾರ್ತಿಕ್, ಇಷ್ಟು ವೇಗವಾಗಿ ಎದ್ದು ನಿಂತೆ ಅಂದರೆ ನಂಗೆ ಓಡೋದಕ್ಕೂ ಕೂಡ ಸಮಯ ಸಿಗಲಿಲ್ಲ. ನನ್ನ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಕುರ್ಚಿಯಿಂದ ಹೊರಕ್ಕೆ ಎಳೆದ. ಕ್ಷಣಾರ್ಧದಲ್ಲಿ ನಾನು ಏನಾಗ್ತಾಯಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವನು ನನ್ನ ಜೀನ್ಸನ್ನು ಸೊಂಟದಿಂದ ಕೆಳಗೆ ಎಳೆದು ನನ್ನ ಬಲವಂತದಿಂದ ಡೈನಿಂಗ್ ಟೇಬಲ್ ಮೇಲೆ ಮಲಗಿಸಿ ಕೌಂಟರ್ ಮೇಲಿನ ಪಾತ್ರೆಗಳ ಡಬ್ಬದಿಂದ ಭಾರವಾದ ಮರದ ಸೌಟನ್ನು ಹೊರತೆಗೆದುಕೊಂಡು ಕಾರ್ತಿಕ್ ನನ್ನ ದೊಡ್ಡ ಕೈಯನ್ನು ನನ್ನ ಬೆನ್ನಿನ ಕೆಳಭಾಗದಲ್ಲಿ ಭದ್ರವಾಗಿಟ್ಟು ನನ್ನನ್ನು ಅಲ್ಲೇ ಹಿಡ್ಕೊಂಡ. ನಾನು ಏನು ಮಾಡ್ತಿದ್ಯಾ ಅಂದಾಗ, ನೀನು ಇವಾಗ ಬೈದಿದ್ದು ನನ್ನ ನಿಜ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನನ್ನನ್ನು ಸಿಕ್ಕಾಪಟ್ಟು ಮಜಾ ಮಾಡ್ದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.